ವಿಷ್ಣು ಸಹಸ್ರನಾಮ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿರತಕ್ಕಂತಹ ಪರಮಾತ್ಮನ 1000 ನಾಮಗಳ ಅದ್ಭುತವಾಗಿರತಕ್ಕಂಥ ಧಾಮ. ವಿಷ್ಣು ಸಹಸ್ರನಾಮವನ್ನ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳತಕ್ಕಂಥ ಸಂದರ್ಭ ಯಾವುದು? ಕೃಷ್ಣ ಪರಮಾತ್ಮನ ಆದೇಶದ ಮೇಲೆ ಭೀಷ್ಮಾಚಾರ್ಯರು ಜಗತ್ತಿನ ಎಲ್ಲ ಧರ್ಮಗಳನ್ನು ನಿತ್ಯ ನಿರಂತರ ಹೇಳ್ತಾ ಇರುವಾಗ ಮೋಕ್ಷ ಧರ್ಮ ಹೇಳಿದರು, ಸ್ತ್ರೀ ಧರ್ಮ ಹೇಳಿದರು, ಗೃಹಸ್ಥ ಧರ್ಮ ಹೇಳಿದರು, ಪ್ರಭು ಧರ್ಮ ಹೇಳಿದರು, ಭೂಧರ್ಮ ಹೇಳಿದರು, ದೇವಧರ್ಮಗಳನ್ನ ಹೇಳಿದರು, ಎಲ್ಲ ನೀತಿಗಳನ್ನ ಸಂಹಿತೆಗಳನ್ನ ಸಮಸ್ತವನ್ನ ಹೇಳ್ತಾ ಇರುವಾಗ ಧರ್ಮರಾಜ ಹೇಳ್ತಾನೆ, ಸ್ವಾಮಿ ನೀವು ಹೇಳ್ತಾ ಇರತಕ್ಕಂಥದ್ದು ದ್ವಾಪರದ ಮಧ್ಯದಲ್ಲಿ ನಿಂತಿರತಕ್ಕಂಥ ಭೀಷ್ಮ ಭೂಮಿಯಿಂದ ಆಕಾಶದವರೆಗೂ ನಿಂತು ಠೇಂಕಾರ ಮಾಡಿದರೆ 3 ಲೋಕಗಳನ್ನು ನಡೆಸತಕ್ಕಂಥ ಭೀಷ್ಮಾಚಾರ್ಯರು ನಿಮಗೆ ಇಷ್ಟ ಧರ್ಮಗಳ ಅರ್ಥ ಆಗುತ್ತೆ ಸ್ವಾಮಿ. ನಾನು ದ್ವಾಪರದ ಅಂಚಿನಲ್ಲಿದ್ದೀನಿ, ಕಲಿಯುಗದ ಪ್ರಾರಂಭ ಆಗ್ತಾ ಇದೆ, ಕಲಿಯುಗದ ನೆರಳು ಕಾಣ್ತಾ ಇದೆ, ಕಲಿಯುಗದ ಜನರ ಮೇಲೆ ಪ್ರೀತಿ ಅಭಿಮಾನ ಇಡಿ ಸ್ವಾಮಿ. ಕಲಿಯುಗದ ಜನಗಳಿಗೆ ಈ ಪಾಟಿ ಧರ್ಮ ಇಷ್ಟ ಧರ್ಮ ಎಲ್ಲಿ ಅರ್ಥ ಆಗ್ಬೇಕು ಸ್ವಾಮಿ? ಇಷ್ಟು ಧರ್ಮಗಳನ್ನು ಅನುಷ್ಠಾನ ಮಾಡೋದಕ್ಕೆ ಅವ್ರಿಗೆ ವ್ಯವಧಾನ ಎಲ್ಲಿ? ಅವ್ರಿಗೆ ಆ ಶಾಂತಿ ಸಂಯಮಗಳಲ್ಲಿ ಸಮಯ ಎಲ್ಲಿದೆ ಸ್ವಾಮಿ? ಕಲಿಯುಗದ ಜನಗಳು ರಾಗಪೀಡಿತರು ಸ್ವಾಮಿ, ಕಲಿಯುಗದ ಜನಗಳು ರೋಗ ಪೀಡಿತರು, ಕಲಿಯುಗದ ಜನಗಳು ಮಂದಮತಿಗಳು, ಕಲಿಯುಗದ ಜನಗಳು ಅಲ್ಪಾಯುಷಿಗಳು, ಕಲಿಯುಗದ ಜನಗಳು ಅಲ್ಪಮತಿಗಳು. ಕಲಿಯುಗದ ಜನಗಳಿಗೆ ಇಷ್ಟೆಲ್ಲವನ್ನ ತಲೆನಲ್ಲಿ ಹಿಡಿದಿಟ್ಕೊಬೇಕಾಗಲ್ಲ ಸ್ವಾಮಿ. ಅವರ ಮೇಲೆ ನೀವು ದಯೆ ಇಟ್ಟು ಕಲಿಯುಗದಲ್ಲೂ ಸಹ ಪ್ರತಿಯೊಬ್ಬರು ಹೇಳ್ಕೊಳ್ಳತಕ್ಕಂತಹ ಒಂದು ಜಪವನ್ನ, ಒಂದು ಮಂತ್ರವನ್ನ, ಯಾವುದನ್ನು ಹೇಳಿಕೊಂಡು ಧರ್ಮದ ಅನುಷ್ಠಾನ ಮಾಡ್ಬೋದು ಅಂತ ಧರ್ಮವನ್ನ ದಯಮಾಡಿ ನಮಗೆ ಕಲಿಯುಗದ ಜನಗಳಿಗೆ ಉಪಕರಿಸಿ ಸ್ವಾಮಿ, ಉಪಕರಿಸಿ ಅಂತ ಧರ್ಮರಾಜ ಪ್ರಾರ್ಥನೆ ಮಾಡಿದಾಗ ಭೀಷ್ಮಾಚಾರ್ಯರು ಕಲಿಯುಗದ ಜನಗಳಿಗಾಗಿ ಧರ್ಮರಾಜನ ಮೂಲಕ ಕೊಟ್ಟಿರತಕ್ಕಂಥ ವರ ವಿಷ್ಣು ಸಹಸ್ರನಾಮ. ಧರ್ಮರಾಜ ಕೇಳ್ತಾನೆ, ಸ್ವಾಮಿ 33 ಕೋಟಿ ದೇವತೆಗಳನ್ನು ಹೇಳ್ತೀರ, ಎಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಸ್ವಾಮಿ. ದಯವಿಟ್ಟು ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ. ಯಾವ ದೈವವನ್ನ ಪೂಜೆ ಮಾಡ್ತು ಅಂತಂದ್ರೆ, ಪಾರಾಯಣ ಮಾಡ್ತು ಅಂದ್ರೆ ಅದ್ಭುತವಾಗಿರತಕ್ಕಂಥ ಫಲ ವರ ಸಿಗುತ್ತೆ ಸ್ವಾಮಿ. ಎಲ್ಲ ದೈವಗಳಲ್ಲಿ ಅದ್ಭುತವಾದ ದೈವ ಯಾವುದು ಸ್ವಾಮಿ? ಏನು ಧರ್ಮಗಳನ್ನು ಹೇಳಿದ್ರಿ ಅದೆಲ್ಲ ಜ್ಞಾಪಕ ಇಟ್ಕೊಳಕ್ಕಾಗಲ್ಲ ಸ್ವಾಮಿ. ಕೋ ಧರ್ಮ ಸರ್ವಧರ್ಮಾನಾಂ ಭವತಃ ಪರಮೋ ಮತಃ. ಸರ್ವ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠ ಮತ್ತೆ ಉತ್ಕೃಷ್ಟವಾಗಿರತಕ್ಕಂಥ ಧರ್ಮ ಶ್ರೇಷ್ಠ ಯಾವುದು ಸ್ವಾಮಿ ಹೇಳಿ? ಅದೇನು ಸ್ತವನಗಳನ್ನು ಹೇಳಿದ್ರಿ, ಅದೇನು ಸ್ತುತಿಗಳನ್ನು ಹೇಳಿದ್ರಿ, ಅದೇನು ಸ್ತೋತ್ರಗಳನ್ನು ಹೇಳಿದ್ರೆ ಸ್ವಾಮಿ. ನೀವೇ ಒಂದು ಸ್ತೋತ್ರ ಸಾಗರ. ಆದ್ರೆ ಅಷ್ಟೆಲ್ಲ ಹೇಳೋದಕ್ಕೆ ಕಲಿಯುಗದ ಜನಗಳಿಗೆ ಎಲ್ಲಾಗುತ್ತೆ ಸ್ವಾಮಿ. ಯಾವ ಸ್ತೋತ್ರವನ್ನ ಜಪ ಮಾಡ್ತು ಅಂದ್ರೆ, ಯಾವ ಮಂತ್ರವನ್ನ ಜಪ ಮಾಡ್ತು ಅಂತಂದ್ರೆ ಜನನ ಮರಣಗಳ ಚಕ್ರದಿಂದ ಶಾಶ್ವತವಾಗಿ ಬಿಡುಗಡೆ ಆಗ್ಬಿಡ್ತೀವೋ, ಈ ಜನ್ಮದಲ್ಲಿರತಕ್ಕಂಥ ದುಃಖ ದುಗುಡೆಗಳಿಂದ ಸಂಪೂರ್ಣ ನಿವಾರಣೆ ಆಗುತ್ತೋ ಅಂತಹ ಪರಿಹಾರಕವಾಗಿರತಕ್ಕಂತಹ ಜಪ ಯಾವುದು ಸ್ವಾಮಿ? ಕಿಂಜಪನ್ ಮುಚ್ಚತೇರ್ ಜಂತುರು ಜನ್ಮ ಸಂಸಾರ ಬಂಧನ. ಆಗ ಭೀಷ್ಮಾಚಾರ್ಯರು ನಸುನಕ್ಕೂ ಧರ್ಮರಾಜನ ಹೇಳ್ತಿದ್ದಾರೆ, ಅಪ್ಪ ಯಾವ ದೈವ ಶ್ರೇಷ್ಠ ಅಂತ ಕೇಳಿದಿ, ಯಾವ ಧರ್ಮ ಶ್ರೇಷ್ಠ ಅಂತ ಕೇಳಿದಿ, ಯಾವ ಜಪ ಶ್ರೇಷ್ಠ ಅಂತ ಕೇಳಿದಿ, 3ಕ್ಕೂ ಒಂದೇ ಕಣ ಉತ್ತರ. ಯಾವುದದು? ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತ. ಜಗತ್ಪ್ರಭು ಆಗಿರತಕ್ಕಂಥ, ದೇವದೇವನಾಗಿರತಕ್ಕಂಥ, ಅನಂತನಾಗಿರತಕ್ಕಂಥ, ಅಪಾರನಾಗಿರತಕ್ಕಂತಹ, ಕೃಪಾಳುವಾಗಿರತಕ್ಕಂತಹ ಪರಮಾತ್ಮ ವಿಷ್ಣುವಿನ 1000 ನಾಮಗಳನ್ನು ಯಾರು ಹೇಳ್ತಾರೆ ಅವರು ಅಭ್ಯುದಯದ ದಾರಿಯಲ್ಲಿರ್ತಾರೆ, ಅಭ್ಯುತ್ಥಾನದ ದಾರಿಯಲ್ಲಿರ್ತಾರೆ, ಪ್ರಗತಿಯ ದಾರಿಯಲ್ಲಿರ್ತಾರೆ, ಸಾರ್ಥಕತೆಯ ದಾರಿಯಲ್ಲಿರ್ತಾರೆ, ಯಶಸ್ಸು ಶ್ರೇಯಸ್ಸುಗಳ ಎತ್ತರಕ್ಕೆ ಬರ್ತಾರೆ. ಯಾರು ವಿಷ್ಣು ಸಹಸ್ರನಾಮ ಹೇಳ್ತಾರೋ ಅವರು. ಇದನ್ನೇ ಶಂಕರಾಚಾರ್ಯರು ಹೇಳ್ತಾರೆ, ಅಪ್ಪ ನಿನ್ನ ಬದುಕು ಬಂದಿದೆ ಕಣು, ಬದುಕಿನಲ್ಲಿ ಒಂದು ಸಲನಾದ್ರೂ ಗೇಯಂ ಗೀತಾ ನಾಮ ಸಹಸ್ರಂ, ಭಗವದ್ಗೀತೆ ಕಲಿತ್ಕೋ ಹೇಳೋದಕ್ಕೆ ಪ್ರಾರಂಭ ಮಾಡು, ವಿಷ್ಣು ಸಹಸ್ರನಾಮ ಕಲಿತ್ಕೋ ಹೇಳೋದಕ್ಕೆ ಪ್ರಾರಂಭ ಮಾಡು. ಬದುಕಿದ್ದಕ್ಕೆ ಸಾರ್ಥಕ, ಹುಟ್ಟಿದ್ದಕ್ಕೆ ಸಾರ್ಥಕ.